ನೋಡಿ, ನಿಮಗೆ ಆಶ್ಚರ್ಯ ಎನಿಸುವಂತಹ, ನೀವು ಹುಬ್ಬೇರಿಸುವಂತಹ ಹಲವು ವಿಚಾರಗಳನ್ನ ಈ ಸ್ಟೋರಿಯಲ್ಲಿ ನಾನು ಹೇಳ್ತೀನಿ. ಯಾಕಂದರೆ ಕೆಲವು ಬಾರಿ ರಾಜಕೀಯ ಮೇಲಾಟವೇ ಹೆಚ್ಚಾದಾಗ ಹೀಗೆಲ್ಲ ಆಗುತ್ತೆ. ಗರ್ವಭಂಗ ಆಗುತ್ತೆ, ಮುಖಭಂಗ ಆಗುತ್ತೆ. ಯಾರದ್ದು ಮುಖಭಂಗ ಆಗಿರೋದು, ಯಾರ ಗರ್ವಭಂಗ ಆಗಿರೋದು? ನೋಡಿ, ಯಾರು ವಿಧಾನ ಪರಿಷತ್ನ ಒಳಗೆ ಎಲ್ಲಿ ಕಲಾಪ ನಡೀತಲ್ಲ ಸದನ, ಅಲ್ಲಿ ಬಂದು ಮಹಜರ್ ಮಾಡ್ತೀವಿ ನಾವು ಅಂತ ಹೇಳಿದ್ರಲ್ಲ ಮಹಾರಾಜರು, ಅವರ ಮುಖಭಂಗ ಆಗಿದೆ. ಹಾಗೆ ಕೇವಲ ಗರ್ವದಿಂದ ಅಥವಾ ರಾಜಕೀಯ ಒತ್ತಡದಿಂದ, ಇಲ್ಲ ನಾವು ಹೇಳ್ದಾಗೆ ನೀವು ಮಾಡಬೇಕು ಅಂತೇಳಿ ಹೊರಟಿದ್ರಲ್ಲ, ಅವರ ಗರ್ವಭಂಗ ಆಗಿದೆ. ಬಸವರಾಜ ಹೊರಟ್ಟಿಯವರು, ಈ ಹಿಂದೆ ನಾನು ಅವ್ರ ಬಗ್ಗೆ ನಿಮಗೆ ಹೇಳಿದ್ದೆ ಹಿಂದಿನ ವಿಡಿಯೋದಲ್ಲಿ. ನೋಡಿ, ಅವರೇನು ಲಾ ಗ್ರಾಜ್ಯುಯೇಟ್ ಅಲ್ಲ, ಆದರೆ ಅವರ ಅನುಭವ ಇದೆಯಲ್ಲ ಅದಕ್ಕೆ ಸರಿಸಾಟಿ ಇಲ್ಲ. ಅದಕ್ಕೆ ಇಂಥದ್ದೊಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಸಿ ಟಿ ರವಿ ಏನು ನಡೀತಲ್ಲ ವಿಧಾನ ಪರಿಷತ್ನಲ್ಲಿ ಪ್ರಕರಣ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದರ ತನಿಖೆಯನ್ನು, ಸದನದ ಒಳಗೆ ಏನು ನಡೀತಲ್ಲ ಅದರ ತನಿಖೆಯನ್ನು CIDಗೆ ವಹಿಸಿ, CID ಅಧಿಕಾರಿಗಳು ನಾವು ಪಂಚನಾಮೆ ಮಾಡ್ತೀವಿ, ಸದನದ ಒಳಗೆ ಬಂದು ಪಂಚನಾಮೆ ಮಾಡ್ತೀವಿ ಅಂತೇಳಿ ಲೆಟರ್ ಬರೆದಿದ್ರಲ್ಲ, ಅದಕ್ಕೆ ಈಗ ಅಂತಿಮವಾದ ನಿರ್ಣಯವನ್ನು ಹೊರಟ್ಟಿಯವರು, ಬಸವರಾಜ ಹೊರಟ್ಟಿಯವರು ಪ್ರಕಟಿಸಿದ್ದಾರೆ. ಅಷ್ಟೇ ಅಲ್ಲ, ಸಿ ಟಿ ರವಿ ಅವ್ರಿಗೂ ಒಂದು ಮೆಸೇಜ್ ಇದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಒಂದು ಮೆಸೇಜ್ ಇದೆ. ಹಾಗೆ ಮುಂದೆ ಏನು ಮಾಡ್ತೀನಿ ಅನ್ನೋದು ಹೇಳಿದ್ದಾರೆ. ಮತ್ತು ನೋಡಿ, ಸಭಾಪತಿಗಳಿಗೆ, ಸಭಾಧ್ಯಕ್ಷರಿಗೆ 7 ವಿಶೇಷ ಅಧಿಕಾರಗಳಿರುತ್ತೆ. ಅದೇನು ಅನ್ನೋದು ಕೂಡ ನಾನು ಹೇಳ್ತೇನೆ. ಹಾಗೆ ಈ ಇಡೀ ಪ್ರಕರಣದ ಕನ್ಕ್ಲೂಷನ್ ಏನು, ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಸಹಜವಾಗಿ ಎಲ್ರಿಗೂ ಕುತೂಹಲ ಇತ್ತು. ಯಾವಾಗ CID ಅಧಿಕಾರಿಗಳು ಪತ್ರ ಬರೆದ್ರು ಆಗ ಹೊರಟ್ಟಿಯವರು ಸರಿಯಾದ ಉತ್ತರವನ್ನೇ ಕೊಟ್ಟಿದ್ರು. ಆದರೆ ಅಂತಿಮವಾಗಿ ಏನಾಗುತ್ತೆ, ಕೋರ್ಟಿಗೆ ಹೋದರೆ ಏನಾಗ್ಬೋದು, ಸಹಜವಾಗಿ ಪ್ರಶ್ನೆ ಇತ್ತಿದ್ದು. ಆದರೆ ನಾನು ಸ್ಪಷ್ಟವಾಗಿ ಹೇಳಿದ್ದೆ ನಿಮಗೆ, ಸಭಾಪತಿಗಳ ಪರಮೋಚ್ಚ ಅಧಿಕಾರ, ಅದರಲ್ಲೂ ಕೂಡ ಸದನದ ಒಳಗೆ ಅದೊಂದು ಇನ್ಹೆರಿಯೆಂಟ್ ಪವರ್ ಅಂತ ನಾನು ಹೇಳಿದ್ದೆ. ಎಂತೆಂಥ ಅಧಿಕಾರ ಇರುತ್ತೆ ಅನ್ನೋದನ್ನು ಹೇಳಿದ್ದೆ. 7 ವಿಶೇಷ ಅಧಿಕಾರಗಳು, ಬೇರೆ ಯಾರಿಗೂ ಇಲ್ಲದೆ ಇರುವಂಥದ್ದು, ರಾಜ್ಯದಲ್ಲಿ ಬೇರೆ ಯಾರಿಗೂ ಇಲ್ಲದ 7 ವಿಶೇಷ ಅಧಿಕಾರಗಳು ಸಭಾಪತಿಗಳಿಗಿರುತ್ತೆ, ಸಭಾಧ್ಯಕ್ಷರಿಗಿರುತ್ತೆ. ಬಹುಶಃ ಕೆಲವು ಸಭಾಪತಿಗಳಿಗೆ, ಸಭಾಧ್ಯಕ್ಷರಿಗೆ ಇದು ಗೊತ್ತಿಲ್ಲದೆ ಇರ್ಬೋದು, ಆದರೆ ಅಂಥ ವಿಶೇಷ ಅಧಿಕಾರ ಇದೆ. ಅದನ್ನು ಈಗ ಸಮರ್ಪಕವಾಗಿ ಸಭಾಪತಿ ಬಸವರಾಜ ಹೊರಟ್ಟಿಯವರು ಬಳಸ್ಕೊಂಡಿದ್ದಾರೆ. ಏನಾಗಿತ್ತು, CID ಅಧಿಕಾರಿಗಳು ಒಂದು ಪತ್ರ ಬರೆದಿದ್ರು, ನಾವು ವಿಧಾನ ಪರಿಷತ್ಗೆ ಬಂದು ಅಲ್ಲಿ ಪಂಚನಾಮೆ ಮಾಡ್ತೀವಿ, ಮಹಜರ್ ಮಾಡ್ತೀವಿ ಅಂತ ಪತ್ರ ಬರೆದಿದ್ರು. ಈಗ ಅದ್ರ ಬಗ್ಗೆ ಅಂತಿಮ ನಿರ್ಣಯವನ್ನು ಕೈಗೊಂಡಿದ್ದಾರೆ. ಏನು ನಿರ್ಣಯ ಹೇಳ್ತೀನಿ. ಉತ್ತರ ಅವ್ರು ಬರೆದಿದ್ರು, ನಿಮಗೆ ಹೇಳಿದ್ದೆ ನಾನು. ನೀವು ಹೇಗೆ ಪಂಚನಾಮೆ ಮಾಡ್ತೀರಿ, ಯಾರ್ಯಾರನ್ನ ಕರ್ಕೊಂಡು ಬರ್ತೀರಿ, ಯಾರನ್ನ ಸಾಕ್ಷಿ ಅಂತ ಪರಿಗಣಿಸ್ತೀರಿ, ಯಾರ್ಯಾರಲ್ಲಿರಬೇಕು ಎಲ್ಲ ಹೇಳಿ, ತನಿಖೆ ಯಾವ ರೂಪದಲ್ಲಿ ತೆಗೆದುಕೊಂಡು ಹೋಗ್ತೀರಿ ಹೇಳಿ ಅನ್ನೋದನ್ನು ಕೇಳಿದರು. ಈಗ ಅಂತಿಮ ನಿರ್ಣಯವನ್ನು ಹೇಳಿದ್ದಾರೆ ಅಂದೆ. ಬಸವರಾಜ ಹೊರಟ್ಟಿಯವರು ಸುಮ್ಮನೆ ಹೇಳೋದಿಲ್ಲ, ಅವರಿಗೆ ಗೊತ್ತು ಏನು ಮಾಡಿದ್ರೆ ಏನಾಗುತ್ತೆ ಅನ್ನೋದು ಗೊತ್ತು. 40-45 ವರ್ಷದಿಂದ ಆ ಸದನದಲ್ಲಿದ್ದಾರವರು, ಅವ್ರಿಗೆ ಗೊತ್ತಿದೆ ಅಲ್ಲಿ ಏನೇನು ಅನ್ನೋದು, ಪ್ರತಿ ಮೂಲೆಯೂ ಅವರಿಗೆ ಚೆನ್ನಾಗಿ ಗೊತ್ತಿದೆ. ಹಾಗೂ ಪ್ರತಿ ನಿಯಮವನ್ನು ಅರಿದು ಕುಡಿದಿದ್ದಾರೆ. ನೋಡಿ, ಸಭಾಪತಿಗಳಿಗೆ, ಸಭಾಧ್ಯಕ್ಷರಿಗೆ, ಚೇರ್ಮನ್ ಹಾಗೂ ಸ್ಪೀಕರ್ಗೆ, ವಿಧಾನಸಭೆಯ ಸ್ಪೀಕರ್, ವಿಧಾನ ಪರಿಷತ್ನ ಚೇರ್ಮನ್, ಇವರಿಗೆ ಸಂವಿಧಾನದತ್ತವಾಗಿ ಹಾಗೂ ಸದನವನ್ನು ನಡೆಸಲಿಕ್ಕೆ, ಕಲಾಪವನ್ನು ನಿರ್ವಹಿಸಲಿಕ್ಕೆ ಬೇಕಾಗಿರುವಂತಹ ನಿಯಮಗಳನ್ನ ರೂಪಿಸಿದ್ದಾರಲ್ಲ, ಆ ನಿಯಮಗಳ ದತ್ತವಾಗಿ ಹಾಗೂ ಆಸ್ ಎ ಕನ್ವೆನ್ಷನ್, ರೆಸಿಡ್ಯೂಯರಿ ಪವರ್ಸ್ ಅಂತಾರೆ, ಸಂಪ್ರದಾಯಬದ್ಧವಾಗಿ, ಪದ್ಧತಿಯ ಅನುಗುಣವಾಗಿ ಕೆಲವು ಅಧಿಕಾರಿಗಳು ಬಂದಿರುತ್ತೆ. ಆ ರೀತಿ 7 ವಿಶೇಷ ಅಧಿಕಾರ ಇದೆ. ಅದನ್ನ ನಾನು ಏನು ಅಂತ ಹೇಳ್ತೀನಿ ನಿಮಗೆ. ಆದರೆ ಮೂಲ ಅವರಿಗೆ ಹೇಗೆ, ಮೂಲ ಸಭಾಪತಿಗಳಿಗೆ, ಸಭಾಧ್ಯಕ್ಷರಿಗೆ ಅಧಿಕಾರ ಬಂದಿರೋದು ಹೇಗೆ ಅಂದರೆ ಈ 3 ಬೇಸ್: ಸಂವಿಧಾನ, ಸದನದ ನಿಯಮಾವಳಿಗಳು ಹಾಗೂ ಸಂಪ್ರದಾಯಬದ್ಧವಾಗಿ ಬಂದಿರುವಂಥ ಅಧಿಕಾರಗಳು ಇರುತ್ತೆ. ಅದನ್ನು ಬಳಸಿಕೊಂಡೇ ಅವರು ನಂಬರ್ 1 ಅವತ್ತು ಸದನದಲ್ಲೇ ಯಾವತ್ತು ಘಟನೆ ನಡೀತೋ ಆವತ್ತೇ, ಕಳೆದ ತಿಂಗಳು 19ನೇ ತಾರೀಕು ಅಲ್ಲೇ ತಮ್ಮ ನಿರ್ಣಯವನ್ನು ಪ್ರಕಟಿಸಿದರು. ಅಲ್ಲಿಗೆ ಅಧ್ಯಾಯ ಮುಗೀತು ಅಂತ ಹೇಳಿದ್ರು. ಆದರೆ ಸರ್ಕಾರ ಕೇಳಲಿಲ್ಲ, CID ಕೊಡ್ತು. CID ಅಧಿಕಾರಿಗಳು ಅವ್ರಿಗೆ ಲೆಟ್ರ್ ಬರೆದ್ರು. ಆ ಹಿನ್ನೆಲೆಯಲ್ಲಿ ಈಗ ಅಂತಿಮ ನಿರ್ಣಯವನ್ನು ಕೈಗೊಂಡಿದ್ದಾರೆ. ನೋಡಿ, ಇದು ಸದನದ ಒಳಗೆ ನಡೆದಿರೋದ್ರಿಂದ ಸಹಜವಾಗಿ ಸ್ಪೀಕರ್ ಏನು ಹೇಳಿದ್ರು, ನೋಡಿ ಸದನದ ಒಳಗೆ ನಡೆದಿರೋದ್ರಿಂದ ನೀವು ಹಾಗೆಲ್ಲ ಎಂಟರ್ ಆಗ್ಲಿಕ್ಕೆ ಆಗೋದಿಲ್ಲ ಅನ್ನೋ ಮಾತನ್ನು ಹೇಳಿದರು. ಈಗ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ CID ಅಧಿಕಾರಿಗಳಿಗೆ
ವಿಧಾನ ಪರಿಷತ್ನ ಸದನದಲ್ಲಿ ಹಾಜರು ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ. ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ಅಂತಿಮ ನಿರ್ಣಯ ಅವ್ರದ್ದು. ಇಲ್ಲಪ್ಪ ನಾವು ಮಾಡಲೇಬೇಕು ಅಂತ ಮುಗಿಬೀಳೋದಾದರೆ ಕೊಡಿ, ನಾನು ಕೇಳಿದ್ದೀನಿಲ್ಲ ಆ ಡೀಟೇಲ್ಸ್ ಎಲ್ಲ ಕೊಡಿ, ನಾನು ನೋಡ್ತೀನಿ ಅಂತ ಹೇಳಿದ್ದಾರೆ. ಇದಕ್ಕಿಂತ ಇನ್ಯಾರು ಇದಕ್ಕಿಂತಲೂ ಮೃದುವಾಗಿ, ಇದಕ್ಕಿಂತಲೂ ಮೆಚ್ಯೂರ್ಡ್ ಆಗಿ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಚೆನ್ನಾಗಿ ಹೇಳಿದ್ದಾರೆ ಹೊರಟ್ಟಿಯವರು. ಹೇಗೆ ಅಂದರೆ ನಾನು ಹೇಳಿದ್ನಲ್ಲ, 7 ವಿಶೇಷ ಅಧಿಕಾರಗಳು ಸಭಾಪತಿಗಳು ಸಭಾಧ್ಯಕ್ಷರಿಗಿರುತ್ತೆ. ಅದೇನೇನು ಅಂತ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ನಾನು ಉದಾಹರಣೆ ಕೂಡ ಕೊಡ್ತೀನಿ, ನಾನು ನಿಮಗೆ ಸುಮ್ಮನೆ ಅಲ್ಲ. ಇವರು ಯಾವತ್ತು ತೀರ್ಪು ಪ್ರಕಟಿಸಿದ್ರು ಅವತ್ತೇ ಮುಗೀತು. ಇದನ್ನು ನೀವು ಕೋರ್ಟಿಗೆಲ್ಲ, ಸುಪ್ರೀಂ ಕೋರ್ಟಿಗೆ ಹೋಗಿ ಕ್ವಶನ್ ಮಾಡಿದ್ರು ಅದು ನಿಲ್ಲೋದಿಲ್ಲ. ಅದನ್ನು ಮಾಡಿದ್ದಾರೆ. ನಿಮಗೆ ಉದಾಹರಣೆ ಕೊಡ್ತೀನಿ ನಾನು. AK ಸುಬ್ಬಯ್ಯನವರು, ನಿಮಗೆಲ್ಲ ಚೆನ್ನಾಗಿ ಗೊತ್ತು. ಅವರು ವಿಧಾನ ಪರಿಷತ್ನ ಸದಸ್ಯರಾಗಿದ್ದರು. ಆಗ ವಿಧಾನ ಪರಿಷತ್ನಲ್ಲಿ ನಿಂತು ಕಲಾಪ ನಡೆಯುವಾಗ ಕೆಲವು ನ್ಯಾಯಾಧೀಶರ ವಿರುದ್ಧ ಹಿಗ್ಗಾಮುಗ್ಗ ಬೈದು ಮಾತನಾಡ್ಬಿಡ್ತಾರೆ. ಇದು ನಡೆದಿರುವಂಥ ಘಟನೆ. ನೀವು ಈಗ ಹೋಗಿ ಸದನದ ಕಲಾಪದ ಕಡತವನ್ನು ತೆಗೆಸಿ ನೋಡಿದ್ರೆ ಈಗಲೂ ಇದೆ. ಯಾಕೆಂದರೆ ಅದನ್ನು ಎಕ್ಸ್ಪಂಜ್ ಮಾಡಲಿಲ್ಲ, ಅದನ್ನು ಕಡತದಿಂದ ತೆಗೆದು ಹಾಕಲಿಲ್ಲ ಸಭಾಪತಿಗಳು. ಅದು ಹಾಗೇ ಉಳಿತು ಕಡತದಲ್ಲಿ. ಮರುದಿನ ಪತ್ರಿಕೆಯಲ್ಲೆಲ್ಲ ಹಾಗೇ ಬಂತು. ನ್ಯಾಯಾಧೀಶರ ಬಗ್ಗೆ ಏನೆಲ್ಲ ಪದಗಳನ್ನ ಅವ್ರು ಬಳಸಿದ್ರು, ಅಸಂಸದೀಯ ಪದಗಳೇ ಅವು, ಅವೆಲ್ಲವೂ ಹಾಗೇ ಪ್ರಕಟ ಆಯಿತು. ಕಡೆಗೆ ಅದನ್ನು ತಗೊಂಡು ಕೋರ್ಟಿಗೆ ಹೋದರು. ನೋಡಿ, ಪತ್ರಿಕೆ ಎಲ್ಲ ಹೀಗೆ ಬಂದಿದೆ, ಎಲ್ಲ ಕಡೆ ವರದಿಯಾಗಿದೆ, ಈ ರೀತಿ ಸದನದಲ್ಲಿ ನಿಂತ್ಕೊಂಡು AK ಸುಬ್ಬಯ್ಯನವರು ನ್ಯಾಯಾಧೀಶರ ಬಗ್ಗೆ ಹೀಗೆ ಮಾತನಾಡಿದ್ದಾರೆ ಅಂತೇಳಿ ಹೋಗಿ ದೂರು ಕೊಡ್ತಾರೆ. ಕೋರ್ಟಿಗೆ ಹೋಗ್ತಾರೆ. ಹೈಕೋರ್ಟ್ನ ನ್ಯಾಯಾಧೀಶರು ಹೇಳ್ತಾರೆ, ಇಲ್ಲ, ಇದು ನ್ಯಾಯಾಂಗ ನಿಂದನೆ ವ್ಯಾಪ್ತಿಗೆ ಬರಲ್ಲ, ನಾವೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಏನೂ ಮಾಡೋದಿಲ್ಲ. ನ್ಯಾಯಾಧೀಶರ ವಿರುದ್ಧವೇ ಮಾತನಾಡಿರೋದು, ನ್ಯಾಯಾಧೀಶರ ಮುಂದೆಯೇ ಹೋಗುತ್ತೆ. ಆದರೂ ನ್ಯಾಯಾಧೀಶರು ಹೇಳ್ತಾರೆ ನಾವೇನು ಮಾಡೋಕ್ಕಾಗಲ್ಲ, ಅಲ್ಲಿ ಸಂವಿಧಾನ ದತ್ತವಾದ ಅಧಿಕಾರ ಇದೆ ಅವರಿಗೆ. ಅಲ್ಲಿ ಸದನದಲ್ಲಿ ನಿಂತು, ಕಲಾಪದಲ್ಲಿ ನಿಂತು ಏನು ಮಾತನಾಡಿದ್ರು ಅದನ್ನು ಇಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ಸಭಾಪತಿಗಳೇನಿದ್ರು ಪೀಠದಲ್ಲಿ, ಅವರು ಅದನ್ನು ಕಡತದಿಂದ ತೆಗೆದು ಹಾಕಿದ್ದಿದ್ರೆ ಆಗ ಅದು ಪತ್ರಿಕೆಯಲ್ಲಿ ಪ್ರಕಟ ಆಗ್ತಾ ಇರಲಿಲ್ಲ, ಅದು ಸುದ್ದಿ ಆಗ್ತಾ ಇರಲಿಲ್ಲ, ಜನರಿಗೆ ಹೊರಗಡೆ ಹೋಗ್ತಾ ಇರಲಿಲ್ಲ. ಆದರೆ ಈಗ ಅದು ಕಡತದಲ್ಲೂ ಇದೆ, ಪತ್ರಿಕೆಯಲ್ಲೂ ವರದಿಯಾಗಿದೆ, ಹಾಗೂ ನಾವೇನು ಮಾಡಲಾಗದಂಥ ಪರಿಸ್ಥಿತಿಯಲ್ಲಿದ್ದೇವೆ ಅಂತ ಹೇಳ್ತಾರೆ. ಇದು ಇತಿಹಾಸ. ನಾನು ನಿಮಗೆ ಹೇಳಿದೆ, ಇದೆಲ್ಲ ಹೇಗೆ ಅಂದರೆ 7 ವಿಶೇಷ ಅಧಿಕಾರಗಳಿದೆ ಸಭಾಪತಿಗಳಿಗೆ, ಸಭಾಧ್ಯಕ್ಷರಿಗೆ ಅಂತ. ಏನೇನು ನಾನು ಹೇಳ್ತಾ ಹೋಗ್ತೀನಿ ನೋಡಿ. ನಂಬರ್ 1, ಅಡ್ಮಿನಿಸ್ಟ್ರೇಟಿವ್ ಪವರ್. ಅಡ್ಮಿನಿಸ್ಟ್ರೇಟಿವ್ ಪವರ್ ಅಂದರೆ ಈಗ ಕಮಿಟಿಗಳನ್ನ ಮಾಡ್ತಾರೆ. ಅಲ್ಲಿ ವಿಧಾನಮಂಡಲದ ಸಚಿವಾಲಯ ಇದೆ, ಹಾಗೂ ಇವರ ಕೈ ಕೆಳಗೆ ಅಧಿಕಾರಿಗಳಿರ್ತಾರೆ. IAS ಅಧಿಕಾರಿಗಳು ಕೂಡ ಇದ್ದಾರೆ, KS ಅಧಿಕಾರಿಗಳು ಕೂಡ ಇದ್ದಾರೆ. ಅವರ ಮೂಲಕ ಇವರು ಕಮಿಟಿಗಳನ್ನ ಮಾಡ್ತಾರೆ, ಹಲವು ನಿರ್ಣಯಗಳನ್ನ ಕೈಗೊಳ್ತಾರೆ. ಅಂದರೆ ಆಸ್ ಎ ಅಡ್ಮಿನಿಸ್ಟ್ರೇಷನ್ ಏನು ಮಾಡಬೇಕು ಆ ಎಲ್ಲ ಕೆಲಸಗಳನ್ನು ಮಾಡುವಂಥ ಅಧಿಕಾರ ಇವರಿಗಿದೆ, ಸಭಾಪತಿಗಳಿಗಿದೆ. ಕಮಿಟಿಗಳಿಗೆ ಎಂಥ ಅಧಿಕಾರ ಇದೆ ಅಂದರೆ ನಿಮ್ಗೆ ಹೇಳ್ತೀನಿ. ಹಕ್ಕುಬಾಧ್ಯತಾ ಸಮಿತಿ ಅಂತ ಒಂದಿದೆ. ಯಾರನ್ನಾದರೂ ಒಬ್ಬರನ್ನ ಜೈಲಿಗೆ ಕಳಿಸುವ ಅಧಿಕಾರ ಆ ಹಕ್ಕುಬಾಧ್ಯತಾ ಸಮಿತಿಗಿದೆ. ಆ ಹಕ್ಕುಬಾಧ್ಯತಾ ಸಮಿತಿಯಲ್ಲಿ ಯಾರೆಲ್ಲ ಇರಬೇಕು, ಯಾರ್ಯಾರು MLAಗಳಿರಬೇಕು ಅದನ್ನು ಡಿಸೈಡ್ ಮಾಡೋರು ಇವರು. ಯಾರು ಚೇರ್ಮನ್ ಆಗಿರಬೇಕು ಅದನ್ನು ಡಿಸೈಡ್ ಮಾಡೋದು ಇವರು. ಅಷ್ಟರ ಮಟ್ಟಿಗೆ ಅಧಿಕಾರ ಇದೆ. ಮತ್ತು ನಿಮ್ಗೆ ಹೇಳ್ತೀನಿ, ಮುಂದೆ ಬರುತ್ತೆ ಜುಡಿಷಿಯರಿ ಪವರ್ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ, ಇವ್ರಿಗೆ ಎಷ್ಟರ ಮಟ್ಟಿಗೆ ಅಧಿಕಾರ ಇದೆ ಅಂತ ಹೇಳಿ. ಕಳೆದ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ, ಯಾರನ್ನಾರು ಒಬ್ಬರನ್ನ ಅಲ್ಲಿ ಪೀಠದಲ್ಲಿ ಕುಳಿತು ಅರೆಸ್ಟ್ ಆದರೆ ಅರೆಸ್ಟ್ ಮಾಡಬೇಕಷ್ಟೇ, ಯಾಕೆ ಅಲ್ಲಿ ಕಾರಣ ಕೇಳಂಗಿಲ್ಲ. ಅಂತಹ ಅಧಿಕಾರ ಇದೆ. ಜೈಲಿಗೆ ಕಳಿಸಿದ್ದಾರೆ. ಸ್ಪೀಕರ್ ಜೈಲಿಗೆ ಕಳಿಸಿರುವಂಥ ಉದಾಹರಣೆ ಇದೆ. ಸೋಮನಾಥ್ ಚಟರ್ಜಿ ಅಂತ ಹೇಳಿ ಲೋಕಸಭಾ ಸ್ಪೀಕರ್ ಆಗಿದ್ರಲ್ಲ, ನ್ಯಾಯಾಧೀಶರನ್ನೇ ವಶಕ್ಕೆ ತೆಗೆದುಕೊಂಡು ಬನ್ನಿ ಅಂತ ಹೇಳಿದರು. ಕಡೆಗೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರೆಲ್ಲ ಮಧ್ಯಪ್ರವೇಶ ಮಾಡಿ ಕುಳಿತು ನೋಡಿ, ನ್ಯಾಯಾಂಗ ಹಾಗೂ ಶಾಸಕಾಂಗದ ನಡುವೆ ಘರ್ಷಣೆ ಬೇಡ ಅಂತೇಳಿ ಅದನ್ನು ತಣ್ಣಗೆ ಮಾಡಿದ್ರು, ಅದು ಬೇರೆ ವಿಷಯ. ಬಟ್ ಅಂತಹ ಅಧಿಕಾರ ಇದೆ. ನಾನು ಮೊದಲನೇದು ಹೇಳಿದೆ ಅಡ್ಮಿನಿಸ್ಟ್ರೇಟಿವ್ ಪವರ್. ಎರಡನೇದ್ದು ರೆಗ್ಯುಲೇಟರಿ ಪವರ್ಸ್. ರೆಗ್ಯುಲೇಟ್ ಮಾಡುವ ಅಧಿಕಾರ ಇದೆ. ಏನು? ರೂಲ್ಸ್ಗಳನ್ನ, ಬಿಲ್ಸ್ಗಳನ್ನ, ಹಾಗೆ ಸದನದಲ್ಲಿ ಬರುವಂಥ ಕ್ವಶನ್ಗಳನ್ನ, ಆನ್ಸರ್ಗಳನ್ನ ಅವರು ಸಂಪೂರ್ಣವಾಗಿ ರೆಗ್ಯುಲೇಟ್ ಮಾಡುವಂಥ ಅಧಿಕಾರವನ್ನು ಹೊಂದಿರ್ತಾರೆ. ಯಾವುದೇ ಒಂದು ಬಿಲ್ ತಂದರೆ ಸರ್ಕಾರ ಅದನ್ನು ಇವರು ಪಾಸ್ ಮಾಡಿಕೊಡ್ಲೇಬೇಕು ಅಂತ ಏನಿಲ್ಲ. ಇದು ಸರಿ ಇಲ್ಲ ಅಂದರೆ ವಾಪಸ್ ಕಳಿಸ್ಬೋದು. ಸ್ಪೀಕರ್ ಸ್ವತಃ ನಿರ್ಣಯ ತೆಗೆದುಕೊಂಡು ಒಂದು ಸರ್ಕಾರ ತಂದಂಥ ಮಸೂದೆಯನ್ನು ವಾಪಸ್ ಕಳಿಸ್ಬೋದು. ಹಾಗೆ ಆ ಅಧಿಕಾರ ಅವರಿಗಿದೆ. ಆ ರೀತಿ ನೀವು ನೋಡಿ, ಒಂದು ಮಸೂದೆಯನ್ನೇ ವಾಪಸ್ ಕಳಿಸ್ಬೋದಂದರೆ ಇನ್ನು ಯಾವುದೇ ನಿರ್ಣಯವನ್ನು ಅವರು ಪುರಸ್ಕರಿಸುವಂಥ ಅಧಿಕಾರವನ್ನು ಹೊಂದಿರ್ತಾರೆ. ಅದು ಸಭಾಪತಿಗಳಿಗೆ, ಸಭಾಧ್ಯಕ್ಷರಿಗೆ ಇರುವಂಥ ಅಧಿಕಾರ. ಇದು ಎರಡನೇದ್ದು. ಇನ್ನು ಮೂರನೇದ್ದು ಸೆನ್ಸರಿಂಗ್ ಪವರ್. ನಾನು ಹೇಳಿದೆ, ಸದನದಲ್ಲಿ ಮಾತನಾಡ್ತಾರೆ, ಅಸಂಸದೀಯ ಪದಗಳ ಬಳಕೆ ಆಗುತ್ತೆ. ಅದನ್ನು ಅವ್ರು ಸೆನ್ಸರ್ ಮಾಡ್ಬೋದು.
ಕಡತದಿಂದ ತೆಗೆದುಹಾಕ್ಬೋದು. ಹಾಗೆ ಕಡತದಿಂದ ತೆಗೆದುಹಾಕಿದ್ರು ಅಂದರೆ ಅದು ಪತ್ರಿಕೆಗಳಲ್ಲೂ ಪ್ರಕಟ ಆಗೋ ಹಾಗಿಲ್ಲ, ಸುದ್ದಿ ಮಾಡೋ ಹಾಗಿಲ್ಲ. ಸೆನ್ಸರ್ಶಿಪ್ ಅಂದರೆ ಅದೇ ಅಲ್ವಾ, ನೀವು ಇಂಥದ್ದನ್ನು ಪ್ರಕಟಿಸಬಾರದು ಅಂತ ಹೇಳುವಂತಹ ಅಧಿಕಾರವೂ ಕೂಡ ಸಭಾಧ್ಯಕ್ಷರಿಗೆ ಇದೆ. ನೀವು ಯೋಚನೆ ಮಾಡಿ ಅಲ್ಲಿಗೆ. ಪತ್ರಿಕಾ ರಂಗವೂ ಕೂಡ ಕಲಾಪದಲ್ಲಿ ನಡೆದದ್ದನ್ನು ಯಾವುದನ್ನು ಪ್ರಕಟಿಸಬಹುದು, ಯಾವುದನ್ನು ಪ್ರಕಟಿಸಬಾರದು ಇವರು ನಿರ್ಧಾರ ಮಾಡಬಹುದು. ಆ ಅಧಿಕಾರ ಇದೆ ಇವರಿಗೆ. ಹಾಗೆ ಸೂಪರ್ವೈಸರಿ ಪವರ್ ಅಂತ ಇದೆ ಅವರಿಗೆ. ಏನು ಸೂಪರ್ವೈಸರಿ ಪವರ್ ಅಂದರೆ ಏನು? ಕಮಿಟಿಗಳಿದೆ ಅಂತ ನಾನು ಹೇಳಿದೆ. ಸುಮಾರು 16 ಸಮಿತಿಗಳಿರುತ್ತೆ. ಶಾಸಕರೇ ಎಲ್ಲ ಅದಕ್ಕೆ ಮೆಂಬರ್ಸು. ಲೆಕ್ಕಪತ್ರ ಸಮಿತಿ ಅಂತ ಇದೆ, ಅರ್ಜಿಗಳ ಸಮಿತಿ ಅಂತ ಇದೆ, ನಾನು ಹೇಳಿದ್ನಲ್ಲ ಹಕ್ಕು ಬಾಧ್ಯತಾ ಸಮಿತಿ ಅಂತ ಇದೆ. ಈ ರೀತಿ 16 ಸಮಿತಿ ಇರುತ್ತೆ. ಆ ಸಮಿತಿಗಳಿಗೆ ಇವರು ಯಾವುದೇ ಡೈರೆಕ್ಷನ್ ಕೊಡಬಹುದು. ಅವರ ವರದಿಯನ್ನು ಇವರು ಪರಿಶೀಲಿಸಬಹುದು, ವರದಿಯನ್ನು ಸ್ವೀಕರಿಸಬಹುದು, ತಿರಸ್ಕರಿಸಬಹುದು, ಹೀಗೆ ಮಾಡಿ ಅಂತ ಹೇಳಬಹುದು. ಆ ಸಮಿತಿಗಳ ಸಭೆಯನ್ನು ಇವರೇ ಸೂಪರ್ವೈಸ್ ಮಾಡಬೇಕು. ಯಾವಾಗ ನಡೆಸಬೇಕು, ಯಾವಾಗ ನಡೆಸಬಾರ್ದು, ಪ್ರತಿಯೊಂದನ್ನು ನಿರ್ಣಯಿಸುವ ಅಧಿಕಾರ ಸಭಾಪತಿಗಳಿಗೆ, ಸಭಾಧ್ಯಕ್ಷರಿಗೆ ಇರುತ್ತೆ ಅನ್ನುವಂಥದ್ದು. ಇನ್ನು ನೆಕ್ಸ್ಟ್ ನಾನು ಹೇಳಿದ್ನಲ್ಲ, ವೆರಿ ಇಂಪಾರ್ಟೆಂಟ್, ಜುಡಿಷಿಯರಿ ಪವರ್ಸ್. ಜುಡಿಷಿಯರಿ ಪವರ್ ಅಂದರೆ ನಾನು ಹೇಳಿದ್ದೆ ನಿಮಗೆ ಹಿಂದೆ, ಹಲವಿದೆ. ಒಂದು ಉದಾಹರಣೆ ಕೊಡ್ತೀನಿ. ಸದನವನ್ನೇ ಕೋರ್ಟ್ ಆಗಿ ಪರಿವರ್ತಿಸಿ, ಅಲ್ಲಿ ನಾನು ಹೇಳ್ತೀನಿಲ್ಲ, ನ್ಯಾಯಾಧೀಶರನ್ನು ಕರೆಸಿ ವಾಗ್ದಂಡನೆ ವಿಧಿಸುವಂಥ ಒಂದು ಸಾಮರ್ಥ್ಯ ಸಭಾಪತಿಗಳಿಗೆ, ಸಭಾಧ್ಯಕ್ಷರಿಗೆ ಇರುತ್ತೆ. ಅಲ್ಲೇ ಯಾರನ್ನು ಬೇಕಾದರೂ, ಯಾವುದೇ ಪತ್ರಿಕೆಯ ಸಂಪಾದಕರನ್ನ, ಯಾವುದೇ ಅಧಿಕಾರಿಯನ್ನು, IAS ಅಧಿಕಾರಿಯನ್ನು ಕೂಡ ಕರೆಸ್ತಾರೆ ಅಲ್ಲಿಗೆ. DC-ಗಳನ್ನ ಕರೆಸಿದ್ದಾರೆ. ಬೇಕಾದ್ರೆ ಅಲ್ಲೇ ಒಂದು ಕಟಕಟೆ ಹಾಕಿ ಅವ್ರನ್ನ ಆರೋಪಿ ರೀತಿಯಲ್ಲಿ ಕೈ ಕಟ್ಕೊಂಡು ನಿಲ್ಲಂಗೆ ಮಾಡ್ಬೋದು. ಇವರು ವಾಗ್ದಂಡನೆಯನ್ನು ವಿಧಿಸಬಹುದು, ಯಾವುದೇ ಶಿಕ್ಷೆಯನ್ನು ಕೊಡಬಹುದು, ಜೈಲಿಗೂ ಕಳಿಸಬಹುದು. ಅಷ್ಟರ ಮಟ್ಟಿಗಿನ ಅಧಿಕಾರ ಸಭಾಪತಿಗಳಿಗೆ, ಸಭಾಧ್ಯಕ್ಷರಿಗೆ ನೇರವಾಗಿರುತ್ತೆ. ಇವೆಲ್ಲವೂ ಕೂಡ ಸಂವಿಧಾನದತ್ತವಾಗಿ ಬಂದಿರುವಂಥ ಅಧಿಕಾರ. ಇವೆಲ್ಲವೂ ಕೂಡ ಸಂಸದೀಯ ವ್ಯವಸ್ಥೆಯ ನಿಯಮಾವಳಿಗಳ ಪ್ರಕಾರ ಬಂದಿರುವಂಥ ಅಧಿಕಾರ, ಸುಮ್ಮನೆ ಅಲ್ಲ. ಅದೇ ಅಧಿಕಾರವನ್ನು ಈಗ ಬಸವರಾಜ ಹೊರಟ್ಟಿಯವರು ಬಳಸ್ತಾ ಇರುವಂಥದ್ದು. ಹಾಗೆ 6ನೇದ್ದು ಪೊಲೀಸ್ ಪವರ್ಸ್. ನಿಮಗೆ ಗೊತ್ತಿರಲಿ, ಸದನದ ಒಳಗೆ ಕಲಾಪ ನಡೆಯುವಾಗ ಅಥವಾ ಈಗಲೂ ಕೂಡ ಅವ್ರು ಹೇಳ್ತಿದ್ದಾರಲ್ಲ, ಲಾಕ್ ಆಗಿದೆ, ಯಾರು ಹೋಗಂಗಿಲ್ಲ ಅಂದರು, ಅಷ್ಟೇ, ಫಿನಿಶ್. ಯಾವುದೇ ಪೊಲೀಸರು ಎಂಟ್ರಿ ಆಗೋಂಗಿಲ್ಲ ಅಲ್ಲಿ. ಅಲ್ಲೇ ಒಂದು ಪೊಲೀಸ್ ವ್ಯವಸ್ಥೆ ಇದೆ. ಯಾರೆಲ್ಲ ಹೊರಗಡೆ ಪೊಲೀಸ್ನವ್ರು ಇದ್ದಾರಲ್ಲ, ಅದೇ ರ್ಯಾಂಕ್ನ ಪೊಲೀಸರೇ ಅಲ್ಲಿ ಮಾರ್ಷಲ್ಗಳಾಗಿರ್ತಾರೆ. ಕಾಕಿ ಧರಿಸೋ ಹಾಗಿಲ್ಲ ಅವರು ವೈಟ್ ಆ್ಯಂಡ್ ವೈಟಲ್ಲಿರ್ತಾರೆ. ವಿಧಾನಸಭೆಯ ದಂಡನಾಯಕರು ಅಂತ ಇರ್ತಾರೆ, ಉಪದಂಡ ನಾಯಕರು ಅಂತ ಇರ್ತಾರೆ, ಮಾರ್ಷಲ್ಗಳಿರ್ತಾರೆ. ನೀವು ನೋಡಿರ್ತೀರಿ ಎಷ್ಟೋ ಸತಿ ಅಲ್ಲಿ ಬರ್ತಾರೆ. ಮೊನ್ನೆ CT ರವಿ ಅವ್ರನ್ನ ಅವ್ರ ಸದನದ ಒಳಗೆ ಇದ್ದಾಗ ಕಲಾಪದಲ್ಲಿ ಬಂದು ಸುತ್ತುವರೆದ್ರಲ್ಲ, ಒಂದು 50-60 ಜನ, ಅವರೇ ಮಾರ್ಷಲ್ಗಳು. ಅವರೆಲ್ಲರೂ ಕೂಡ ಪೊಲೀಸರೇ, ಅಲ್ಲಿ ಮಾರ್ಷಲ್ಗಳಾಗಿರ್ತಾರೆ. ಪೊಲೀಸರಿಗಿರುವಂಥ ಎಲ್ಲ ಅಧಿಕಾರ ಅವರಿಗೂ ಇರುತ್ತೆ. ಅವರೇ ಅಲ್ಲಿ ಅರೆಸ್ಟ್ ಮಾಡ್ಬೋದು. ಅದು ಸಭಾಪತಿಗಳು, ಸಭಾಧ್ಯಕ್ಷರು ಹೇಳಿದಾಗ. ಅವ್ರು ಹೇಳಿಲ್ಲ ಅಂದರೆ ಹೊರಗಡೆಯಿಂದಲೂ ಯಾವುದೇ ಪೊಲೀಸರು ಅರೆಸ್ಟ್ ಮಾಡೋ ಹಾಗಿಲ್ಲ, ಮಾರ್ಷಲ್ಗಳು ಮಾಡೋ ಹಾಗಿಲ್ಲ. ಆ ಅಧಿಕಾರ ಸ್ಪೀಕರ್ಗೆ, ಚೇರ್ಮನ್ಗೆ ಇರುತ್ತೆ ಅನ್ನುವಂಥದ್ದು. ಇದು ಪೊಲೀಸ್ ಪವರ್ಸ್. ಪೊಲೀಸರಿಗೆ ಇರುವಂಥ ಎಲ್ಲ ಅಧಿಕಾರ ಸ್ಪೀಕರ್ಗೆ, ಚೇರ್ಮನ್ಗೆ ಇರುತ್ತೆ ಅಂತ. ಇನ್ನು ರೆಸಿಡ್ಯೂಯರಿ ಪವರ್ಸ್ ಅಂತ ಅಂದರೆ ಇದನ್ನೇ ನಾನು ಹೇಳಿದ್ದು, ಕನ್ವೆನ್ಷನ್ಗಳ ಮೂಲಕ ಬಂದಿರುತ್ತೆ ಕೆಲವು ಅಧಿಕಾರ, ಪದ್ಧತಿಯ ಪ್ರಕಾರ ಬಂದಿರುತ್ತೆ. ನೋಡಿ, ಇದು ನಿಮಗೆ ಸಂವಿಧಾನದಲ್ಲಿರೋದಿಲ್ಲ, ನಿಯಮಾವಳಿಗಳಲ್ಲೂ ಇರಲ್ಲ, ಎಲ್ಲೂ ಲಿಖಿತವಾಗಿರಲ್ಲ. ಇದು ಅನ್ರಿಟನ್, ಆಸ್ ಎ ಕನ್ವೆನ್ಷನ್ ಬಂದಿರುತ್ತೆ. ಅಂತಹ ಅಧಿಕಾರವನ್ನು ಬಳಸಿಕೊಳ್ಳುವಂಥ ಅವಕಾಶ ಇವರಿಗಿದೆ. ಅಂತಹ ಹಲವು ಅಧಿಕಾರಗಳಿದೆ. ಆ ದೃಷ್ಟಿಯಿಂದ ನೋಡೋದಾದರೆ ಇಷ್ಟೆಲ್ಲ ಪವರ್ ಇರುವಂತಹ ಸಭಾಪತಿಗಳು CID ಅಧಿಕಾರಿಗಳ ಪತ್ರಕ್ಕೆ ಹೆದರಿ ಬನ್ನಿ ಅಂಥೇಳಿ ರೆಡ್ ಕಾರ್ಪೆಟ್ ಹಾಕ್ತಾರ? ಅದನ್ನೇ ನಾನು ಕಳೆದ ಸ್ಟೋರಿಯಲ್ಲಿ ಹೇಳಿದ್ದೆ. ಈಗ ಈ ಎಲ್ಲ ಅಧಿಕಾರಗಳ ಹಿನ್ನೆಲೆಯಲ್ಲೇ ಹೊರಟ್ಟಿಯವರು ಒಂದು ಸ್ಪಷ್ಟವಾದ ಸಂದೇಶ ನೀಡಿದ್ದಾರೆ. ಯಾವುದೇ ಕಾರಣಕ್ಕೂ ವಿಧಾನಮಂಡಲದ ಒಳಗೆ, ಸದನದ ಒಳಗೆ ಮಹಾಜರಿಗೆ ಅವಕಾಶ ಕೊಡಲ್ಲ ಅಂತ ಹೇಳಿದ್ದಾರೆ. ಹಾಗೆ CT ರವಿ ಅವರಿಗೂ ಒಂದು ಮೆಸೇಜ್ ಇದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಒಂದು ಮೆಸೇಜ್ ಇದೆ. ನಿಮ್ದು ಏನೇ ದೂರಿದ್ರು ನೀವು ಮತ್ತೆ ಕೊಡಬೇಕು. ಈಗಾಗಲೇ ನೀವು ಕೊಟ್ಟಿರುವಂಥ ದೂರನ್ನು ನಾನು ಡಿಸ್ಪೋಸ್ ಮಾಡಾಗಿದೆ, ನನ್ನ ನಿರ್ಣಯವನ್ನು ಹೇಳಾಗಿದೆ, ಫಿನಿಶ್. ನೀವು ಮತ್ತೇನಾದರೂ ವಿಡಿಯೋ ಸಾಕ್ಷಿ ಕೊಡ್ತೀರಾ, ಕೊಡಿ, ಪರಿಶೀಲನೆ ಮಾಡ್ತೀವಿ, FS ಕಳಿಸ್ತೀವಿ, ದಟ್ಸ್ ಡಿಫ್ರೆಂಟ್. ಆದರೆ ಅವತ್ತು 19ನೇ ತಾರೀಕು ನೀವು ಏನು ದೂರು ಕೊಟ್ರಿ ಅದನ್ನು ನಾನು ಈಗಾಗಲೇ ನಿರ್ಣಯ ಪ್ರಕಟಿಸಿ ಆಗಿದೆ, ಅದೇ ಅಂತಿಮ. ಮತ್ತು ಏನಾದರೂ ಇದನ್ನು ಮುಂದುವರಿಸುವಂಥ ಆಸಕ್ತಿ ಇದ್ದರೆ ದೂರು ಕೊಡಿ. ಸಂಧಾನ ಮಾಡಿಸ್ಬೇಕು ಅಂದರೆ ಸಂಧಾನ ಮಾಡ್ತೀನಿ, ತೀರ್ಪು ಕೊಡಬೇಕು ಅಂದರೆ ತೀರ್ಪು ಕೊಡ್ತೀನಿ. ಎಷ್ಟು ಸ್ಪಷ್ಟವಾಗಿದೆ ನೋಡಿ, ಎಷ್ಟು ಕ್ಲಾರಿಟಿ ಇದೆ ನೋಡಿ ಬಸವರಾಜ ಹೊರಟ್ಟಿ ಅವರಿಗೆ. ಅದಕ್ಕೆ ಅನುಭವ ಅನ್ನೋದು, ಸುಮ್ಮನೆ ಅಲ್ಲ. ಅವರು ಈ ಪ್ರಕರಣವನ್ನು ನಿರ್ವಹಿಸಿದ ರೀತಿ,
ಏನು ಹೇಳ್ತೀರಿ ನೀವು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.